ತೊಗಾಡ್ಯಾನಂತವ್ರನ್ನೆಲ್ಲ ಮರಿ ಕಳಿಸ್ಬಿಟ್ರಿ. ಹೀಗಾಗಿ ಇವತ್ತು ಒಬ್ಬಂಟಿಯಾಗಿದ್ದೀರಿ. ಇವತ್ತು ನಿಧಾನಕ್ಕೆ ಸೋಲಿನ ಕಡೆ ನಿಮ್ಮ ಪಕ್ಷ ಹೋಗ್ತಾ ಇದೆ. ಈಗ ನಿಮ್ಗೆ ಗೊತ್ತದ, ಈಗ ಗೊತ್ತಿಲ್ಲ ಅಂತಲ್ಲ, ದಕ್ಷಿಣದ ಭಾಗ ಹೆಚ್ಚು ನಿಮ್ಮ ಕೈ ಕೊಟ್ಟಂಗೆ ಕಾಣ್ತದೆ. ಅಲ್ಲೇನು ಉಳಿದಿಲ್ಲ. ಅದ ಬಲದಿಂದ ಇವತ್ತು ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ದಕ್ಷಿಣದಲ್ಲಿ ಇವ್ರು ಮುಗಿತಾವ 25 ಬಂದಿದ್ದು ಕರ್ನಾಟಕದಿಂದ. ಇವತ್ತು 10-15 ಬಂದ್ರೆ ದೊಡ್ಡದಪ್ಪ ಅನ್ನುವಂಥ ಪರಿಸ್ಥಿತಿ ಇದೆ. ಇನ್ನೂ ಕಡಿಮೆ ಆಗ್ಬೇಕಾದ್ರೆ ಹೆಚ್ಚಾಗಲಿಕ್ಕಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸ್ಥಾನಿಕ ರಿಪೋರ್ಟ್ಗಳು ಆ ರೀತಿ ಹೇಳ್ತಾ ಇದ್ದಾವೆ. ಕೇರಳದಲ್ಲಿ ಒಂದು ಬರೋ ಸಾಧ್ಯತೆ ಇಲ್ಲ. ತಮಿಳುನಾಡಿನಲ್ಲಿ ಅಲ್ಲಿ ಒಂದು ಬರೋ ಸಾಧ್ಯತೆ ಇಲ್ಲ. ಆಂಧ್ರದಲ್ಲೇ ಅಲ್ಲಿ ಬರೋ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಏನೋ ಚಂದ್ರಬಾಬು ನಾಯ್ಡು ಜೊತೆ ಏನೋ ಕುಡ್ಕೊಂಡಿದೆ, ನೋಡ್ಬೇಕು ಏನಾಗ್ತದೆ. ತೆಲಂಗಾಣದಲ್ಲಿ ಹೋದ ಕಳೆದ ಸಲ ಹಾಕಿದ್ದು ಇನ್ನೂ ಕಡಿಮೆ ಆಗೋ ಸಾಧ್ಯತೆಗಳಿದ್ದಾವೆ. ಇನ್ನು ನಿಮಗೆ ಬರಬೇಕಾಗಿದ್ದು ಯಾವಪ್ಪ ಅಂದ್ರೆ ಮುಖ್ಯವಾಗಿ ಉತ್ತರದ ಬೆಲ್ಟ್, ಕೌ ಬೆಲ್ಟ್, ಅಲ್ಲಿ ಬರಬೇಕು ನಿಮಗೆ. ಅಲ್ಲೂ ಈಗ ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, 40 ಸೀಟ್ಗಳಿಗೆ ಇಲೆಕ್ಷನ್ ಆಗಿ ಹೋಗ್ಬೋದ. ಅದರಲ್ಲಿ 20 ಸೀಟುಗಳು ನಿಮ್ಮ ಮೋಸ್ಟ್ಲಿ ಹೋಗ್ತಾವೆ ಅನ್ನುವಂಥದ್ದು. ಲಾಸ್ಟ್ ಟೈಮ್ ಇವೆರಡು ಸ್ಟೇಟ್ದಲ್ಲೇ ಸೆಂಚುರಿ ಹೊಡೆದಿದ್ರು ನೀವು, ನೆನಪು ಮಾಡ್ಬೋದು. ಸೆಂಚುರಿ ಇವತ್ತು ಅದ್ರ ಅರ್ಧ ಆಗ್ತದಿಲ್ಲ ಅಂತ ಮಾತು ಕೇಳಿ ಬರ್ತಾ ಇದ್ದಾವ. ಮೇನ್ ಬೆಲ್ಟ್ದಲ್ಲಿ ಇಲ್ಲಂದಾಗ ಹಿಂದುಳಿದ ಕಡೆ ಏನು ರೀತಿ ಆಗಬಾರ್ದು ಅಂತ. ಅದಕ್ಕಾಗಿ ಇವತ್ತು ರಾಹುಲ್ ಗಾಂಧಿಯವರು ಮಾತಾಡ್ತಾ ಇದ್ದಾರೆ. ತಾನು ಪ್ರಧಾನಿ ಆಗ್ತದಂತಲ್ಲ, ನಮ್ಮ ಸರ್ಕಾರ ಬರ್ತದೆ ಇಂಡಿಯಾ, ಅದರ ಒಳಗೆ 30 ಲಕ್ಷ ಹುದ್ದೆಗಳನ್ನ ನಾವು ಕೊಡ್ತೇವೆ ಯುವಕರಿಗೆ. ಈ ಖಾಲಿದ್ದು ನಾವು ಕೊಡ್ತೀವಿ ನಾವು ಅವುಗಳನ್ನು ಅಂತ ಹೇಳ್ತಾ ಇದ್ದಾರೆ. ಅದು ಆಗಸ್ಟ್ 15 ಲೇಟ್ ಇಲ್ಲ, ಜೂನ್ 4ಕ್ಕೆ ಬರ್ತದೆ. ಜೂನ್ ಜುಲೈ ಆಗಸ್ಟ್ 30 ಲಕ್ಷ ಹುದ್ದೆ ತುಂಬಿಕೊಳ್ತೀವಿ. ಈ ಗ್ಯಾರಂಟಿ ಕೊಡ್ತಾರೆ. ಹೀಗಾಗಿ ಇವತ್ತು ನಿಮ್ಗೆ ಗೊತ್ತದ, ಉತ್ತರ ಪ್ರದೇಶ ಮತ್ತು ಬಿಹಾರಗಳಲ್ಲೇ 4 ಮಂದಿ ಒಬ್ಬವ ಅಲ್ಲಿ ನಿರುದ್ಯೋಗಿ ಅದಾನ. 4 ಮಂದಿನೂ ಕೌಂಟ್ ಮಾಡಿರಿ, ಅದರ ಒಬ್ಬ ನಿರುದ್ಯೋಗಿ 2 ಕಡೆ. ಮುಂದದ್ರ ಮೇಲೆ ರೈತರು, ಕಿಸಾನ್ ಅಂತ ನಾವು ಕರಿತೀವಿ, ಇವರು 3 ಮಂದಿಗೆ ಒಬ್ಬ ಕಿಸಾನ್ ಅದಾನ. ಕಿಸಾನಿ ಅಂದ್ರೆ ರೈತಾಪಿ ಮಾಡಿ ಬದುಕುವಂಥ ಇದ್ದಾನ. ಒಂದು ಬೆಲೆ ಏರಿಕೆ ಒಬ್ಬ ವ್ಯಕ್ತಿನ ಬಿಟ್ಟು ಒಬ್ಬ ಲೇಡೀಸ್ನಂತ ಅದು ಬೆಲೆಗೆ ಬಿಸಿ ಮುಟ್ಟಿಬಿಟ್ಟದ. ಇವ ಪ್ರಮುಖ ಸಮಸ್ಯೆಗಳು ಇವತ್ತು. ಹೀಗಾಗಿ ಇವತ್ತು ಯುವಕರು, ರೈತರು ಮತ್ತು ಮಹಿಳೆಯರು 50% ಅದಾರ. ಅವರು ಮನೆ ಗ್ಯಾಸು ಗೀಸು ಬದುಕು ಕಷ್ಟ ಆಗಿಬಿಟ್ಟದ. 400 ರೂಪಾಯಿ ಗ್ಯಾಸ್ ಅಲ್ಲೇ ಇವತ್ತು 700, 800, 1000 ಗ್ಯಾಸ್ ಅಲ್ಲೇ. ಹೆಣ್ಮಕ್ಳು ಸುಣ್ಣಾಗಿಬಿಟ್ಟಿದ್ದಾರೆ. ಇದೆಲ್ಲ ಅರ್ಥ ಮಾಡಿಕೊಂಡು ಮತ್ತು ಈಗಾಗಲೇ ಕಾಣಲಿಕ್ಕಂತಂದರೆ ಅದೆಲ್ಲ ಸ್ಪಷ್ಟವಾಗಿ ಜನ ಇವತ್ತು ಮೋದಿಯವರ ಗ್ಯಾರಂಟಿ ಏನು ಹೇಳ್ತಾ ಇದ್ದಾರೆ, ಮೋದಿ ಗ್ಯಾರಂಟಿ, ಅದ್ರ ಕಡೆ ಯಾರು ಜನ ಲಕ್ಷ್ಯ ಇಲ್ಲ. ಅದು ಸ್ಪಷ್ಟ ಆಗ್ತಾ ಇದೆ. ಮತ್ತು ಹೀಗಾಗಿ ಇವತ್ತು ಈ RSS ಇದು ಗೊತ್ತಾಗಿಲ್ಲ. RSS ಸಂಘಟನೆ ಆಗಿರ್ಬೋದು, ಇನ್ನೂರು ಸಂಘಟನೆಗಳಾಗಿರ್ಬೋದು, ಲಾಸ್ಟ್ 19ರಲ್ಲಿ ಮತ್ತು 14ರಲ್ಲಿ 2014 ಮತ್ತು 19ರಲ್ಲಿ ಏನು ಓಡಾಡಿ ಮಾಡ್ತಾಯಿದ್ರು ಕೆಲಸ, ಇವತ್ತು ಆ ಕಾರ್ಯಕರ್ತರು ಸುಂದರವಾಗಿ ಬಿಟ್ಟಿದ್ದಾರೆ. ಒಂದು ಕಡೆ ಹೇಳೋ ಮಬ್ಬು ಹಿಡ್ದಂಗೆ ಆಗಿಬಿಟ್ಟದ ಅವ್ರಿಗೆ. ಏನಪ್ಪ ಇದು ಅಂತೇಳಿ ಯಾರಿಗೆಲ್ಲ ಅವಕಾಶ ಇಲ್ಲ. ಅವ್ರು ಹೇಳಿದ್ದ ಇವತ್ತು ನೋಡ್ರಿ, ಈ RSS ದಿಂದ ಬಂದಂಥ BJPಗರು ಅವ್ರಿಗೆ ಅವಕಾಶ ಇಲ್ದಂಗೆ ಆಗಿಬಿಟ್ಟಿದ್ರೆ ಅಲ್ಲಿ. ಯಾಕಂತಂದ್ರೆ ಅವಕಾಶ ಯಾಕಿದ್ದಂಗೆ ಆಗಿಬಿಟ್ಟದಪ್ಪ ಅಂದ್ರೆ ಎಲ್ಲ ಹೊರಗಿನ ಕಾಂಗ್ರೆಸ್ನಿಂದ ಅಲ್ಲಿ ಇಲ್ಲಿ ಎಲ್ಲ ಒಂದು ಏನು ಭ್ರಷ್ಟಾಚಾರದ ಆರೋಪಗೊಳಗಾಗಿದ್ರು ಅವರೆಲ್ಲ ನಾಯಕರು ಇಲ್ಲಿ ಬಂದು ಕೂತಿದ್ದಾರೆ. ಈಗ ಅವರು ಈ ದೇಶದ ನಾಯಕರು ರಿಜೆಕ್ಟೆಡ್ ಬೈ ದ ಕಾಂಗ್ರೆಸ್. ಅಥವಾ ಇವರು ಹುಡುಕಿಯಾಗಿ ತೊಗೊಂಡ್ರು, ಮೋದಿ ಅವ್ರನ್ನ ತೊಗೊಂಡು IT, ED, CBI HKಕ್ಕೆ ತೊಗೊಂಡ್ರು. ಈಗ ಅವರು ಅಲ್ಲಿ ವೈರಿ ಕೂತ್ಬಿಟ್ಟಿದ್ದಾರೆ. ಇವತ್ತು ಅವರ ಇಲ್ಲಿ ಬ್ಯಾಸದ್ ಹೋದಂಥ ಮಂದಿ ಪ್ಯಾರಾಸೈಟ್ಸ್ ಅವ್ರ ನಾಯಕರ ಅಲ್ಲ. ಯಾಕಂದ್ರೆ ಇಂದಿರಾ ಗಾಂಧೀಜಿಯವ್ರ ಹೆಸರನ್ನು, ಮತ್ತಾರ ಹೆಸರನ್ನು, ನೆಹರು ಹೆಸರು ಹೇಳ್ಕೊಂಡು ಆರಿಸಿ ಬಂದಂಥವ್ರು ಇವರು. ಇವತ್ತು ಹೆಂಗೆ ನಿಮ್ಮಲ್ಲಿ ಅದಲ್ಲ, ಇವತ್ತು ಮಾಡಿ ಕುಳಿತಿದ್ರು ಎಲ್ಲರೂ, ಹಂಗೈತಂತವ್ರು. ಇಂದಿರಾ ಗಾಂಧಿಯವರು ಮಾಡಿದ ತಪ್ಪಿನಿಂದಾಗೆ ಕಾಂಗ್ರೆಸ್ ದಿವಾಳಿ ಇತ್ತು. ಇವತ್ತು ನೀವು ಮಾಡಿದ ತಪ್ಪಿನಿಂದಾಗೆ BJP ನಿಧಾನಕ್ಕೆ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳಿಕ್ಕತ್ತದ. ಇದನ್ನು ಹಲವು ಸಲ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ವಿ. ಅದನ್ನು ಇಂದಿಲ್ಲ ನಾಳೆ ಇಂದಿರಾ ಗಾಂಧಿಯವ್ರ ಹೆಸರು ನಿಮಗೆ ಬರ್ತದೆ ರೀ, ಮೋದಿಜಿಯವರ ಎಚ್ಚೆತ್ತುಕೊಳ್ರಿ ಅಂತ. ಎಚ್ಚೆತ್ತುಕೊಳ್ಳೋದು ಸಿಂಪಲ್ ಇತ್ತು. ಆರಂಭದಲ್ಲಿ ಬಂದಾಗ ನಾವು ಮೇಲ್ಮೇಲೆ ಹೇಳ್ತಿರುವಂಥ ವ್ಯವಸ್ಥೆ ಬಂದು ಮಾಡುವಂಥ ಸಾಹಸ ಮಾಡಿದ್ರೆ, ಅಗ್ರಿಕಲ್ಚರ್ಗೆ ನೀರ ಮಾರ್ಕೆಟ್ ಮಾಡಿಕೊಟ್ಟಿದ್ರೆ, ಮೇನಾದ ಉದ್ಯೋಗಗಳು ನಮ್ಮ ದೇಶದ್ದು. ಇಲ್ಲಿ ಸಿಟಿಗಳಲ್ಲಿ ಕುಳಿತಂಥ ನಮ್ಮಂಥ ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ ಜನ ಅಲ್ಲ ಇವರು. ಇವರು ಭಾಷಣ ಮಾಡೋರು ಅಷ್ಟೇ. 4 ಗೋಡೆಗಳ ಮಧ್ಯದಲ್ಲಿ ಬೆಳೆದಂಥ ನಾಯಕರು ಇವರೆಲ್ಲ. ಜನರಿಗೆ ಹೋದಂಥವರಲ್ಲ, ಜನರ ಸಮಸ್ಯೆ ತಿಳ್ಕೊಂಡಂಥವರಲ್ಲ. ಕೇವಲ ಪುಸ್ತಕಗಳಿಂದ ಓದಿದವರು. ಪುಸ್ತಕಗಳು ಯಾವ ಕಾಲದಲ್ಲಿ ಬರೋಂಥ ಪುಸ್ತಕಗಳು. ಇತ್ತೀಚೆಗೆ ನಮ್ಮಲ್ಲಿ ವೈಜ್ಞಾನಿಕವಾಗಿ ನಮ್ಮಲ್ಲಿ ಬೆಳವಣಿಗಿಲ್ಲ, ವೈಚಾರಿಕವಾಗಿ ನಮ್ಮಲ್ಲಿ ಬೆಳವಣಿಗಿಲ್ಲ, ಸಾಹಿತ್ಯವಾಗಿ ನಮ್ಮಲ್ಲಿ ಬೆಳವಣಿಗಿಲ್ಲ. ಅಂತ ಲೇಖಕರು ಹೊರಡ್ತಾ ಇಲ್ಲ. ಅವರು 4 ಗೋಡೆ ಕೂತ್ಕೊಂಡು ಏನೇನೋ ಬರೀ ಲವ್ ಪ್ರೀತಿ ಪ್ರೇಮ ಇದೆಲ್ಲ ಬರೀದು ಕವಿಗಳು, ಲೇಖಕರು. ಅದು ಬಿಟ್ಟು ಬೇರೆ ಇಲ್ಲ. ಅವು ತಪ್ಪಂತಲ್ಲ, ಅವ್ರ ಜೀವನದಲ್ಲಿ ಇದ್ದಾವ. ಆದರೆ ಅದು